ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ನೀನ್ MLA ಎಂದು ಎಷ್ಟೇ ಅಂತರದಿಂದ ಹಾರಾಡಿದರು ಈ ರೈತರ ಭೂಮಿಯನ್ನು ನಿನ್ನ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಯಾಕೆ ಈ ನಿನ್ನ ಮಾತೃಗಳಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ಕುತಂತ್ರದಿಂದ ನಿನ್ನ ಜೋಲಾಗಳ ಕೆಳಗಿರುಗೊಳಪಡಿಸಿದರು ಅದಕ್ಕೆ ಹೆದರುವ ಹೇಡಿಗಳೆಲ್ಲ ಈ ಜಗದ ರೈತರು. ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರೆವು. ಎಚ್ಚರ ಎಚ್ಚರ. ಈ ವೀರಾದಿ ವೀರ MLA ವೀರನಗೌಡನಿಗೆ ಎಚ್ಚರ. ವೀರ, ನಾನು ಯಾರೆಂಬುದನ್ನು ಅರಿತು ಮಾತನಾಡಿದರೆ ಅಲ್ಪನಾಗದೆ ಸತ್ತು ಈ ಸ್ವರ್ಗ ಸೇರುವೆ. ಎಚ್ಚರ. ಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನು ಎಂಬುದು ನೀ ಎರಿಯದೆ ಕೋಣನ ತರ ಮಾತನಾಡಿದರೆ ಈ ಕುರಿ ಬಲ್ಲಿನ ಟಗರು ಕೆಟ್ಟ ಟಗರಾಗಿ ನಿನಗೆ ಗುದ್ದಿಕೊಳ್ಳುತ್ತದೆ. ಎಚ್ಚರ. ಏ ಕ್ರೂರ, ಈ ವೀರ ಸಪ್ಪನ ಬೇಳೆ ವೀರನಲ್ಲ. ಸಿಕ್ಕಂತೆ ಕುರಿ ಹಾಲು ಕುಯ್ದು ಗಂಡಗೆ ಬೆಳೆಸಿಕೊಂಡಿರುವ ಗಿಡ್ಡ ಮೆಣಸಿನಕಾಯಿ ಕಾರ. ಗೌಡ್ರ, ನಿಮಗೂ ಏನಂದ್ರೆ ಹೇಳಿ 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 ತಲೆ ಬ್ಯಾಸ್ ಹಿಡಿದು ಹೋಗೈತೆ ನೋಡ್ರಿ. ಇದನ್ನೆಲ್ಲ ಬಿಡ್ರಿ, ಬರ್ರಿ ಒಂದ್ ಕಡೆ ಹಾಕಿ ನಿಮ್ಗೆ ಹೆಂಗ ಮಾಡ್ರಿ ಗೌಡ್ರ. ಬಹಳ ಥಂಡಿದಾಗ ಹಾಕತ್ ನೋಡ್ರಿ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಬೆಳೆಸಿದರೆ ಈ ನಾಡಿನಲ್ಲಿ ನಿನ್ನ ಮುಟ್ಟಿ ಮಾತನಾಡುವ ಸ್ಥಾನಕ್ಕೆ ಒಯ್ಯುತ್ತೇನೆ. ಆ ಭೂಮಿಯನ್ನು ನನ್ನ ಜೊತೆ ಮಾಡಿದರೆ ನಿನಗೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡುತ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕು ಒಳಬೇಕು ಒಂದು ತಿಳಿಯಲಾಗಿದೆ. MLA ಸಾಹೇಬರೇ, ಇಂಥದಕ್ಕೆಲ್ಲ ಅಳಬಾರದಪ್ಪ. ಹಣ ಮಾಡಿಕೊಂಡು ನಗಬೇಕು, ಇಲ್ಲ ಅಂದ್ರೆ ನಿನಗೆ ದಡ್ಡ ಎನ್ನುತ್ತಾರೆ. ಏ ಸಾಹುಕಾರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿಗಳ ಗುಡ್ಡ ಹಾಳು ಮಾಡಿಕೊಂಡು ಈ ರೈತರ ಭೂಮಿಯನ್ನು ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಡ್ಡು ಹಿಡಿದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀಯತ್ತಿನ ಕುರುಬ ನಾನು. ಹೇ ವೀರ, ಹುಚ್ಚರಾಗಿ ಎತ್ತರ ತಪ್ಪಿ ಮಾತನಾಡಬೇಡ. ವಯಸ್ಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳ ಮಾಡ್ಕೋಬೇಡ. ಹಣ ಪಡೆದಕ್ಕೂ ನಿನ್ನ ಗುಣ